ಸುಬ್ಬು ಜಾರ್ತೈತೆ. ಏನೇ ಜಾರ್ತಾ ಇದೆ? ನೀವು ಮುಡ್ಸಿರೋ ಹೂ ಜಾರ್ತಾ ಇದೆ ಅಂದೆ. ನೀನ್ ನಡೀತಾ ಇರೋದು ಹಂಗೆ, ಯಕ್ಷಗಾನದ ಮೇಳ ಕುಣಿತಾರಲ್ಲ ಹಂಗೆ ಕುಣಿತಾ ಇದ್ದೀನಿ ಹಿಂಗೆ. ನೀವು ಆರ್ಯ ಸರ್ ಪಾರ್ಟಿಲ್ ಕುಣಿದ್ರಲ್ಲ ಹಂಗೆ. ಅದನ್ನೆಲ್ಲ ನೆನಪಿಸ್ಬಿಡ ಕಣೆ, ದೊಡ್ಡ ಸಂಘರ್ಷ. ಹೌದೌದು, ಸಂಘರ್ಷ ಹೇಳಕ್ಕಷ್ಟೇ. ಮತ್ತೆ ಹಂಗೆ ಮಾಡ್ತಾ ಇರಿ. ಇರು. ನಡಿ. ನೀವೇನಿಲ್ಲಿ? ಆರ್ಯ ಸರ್ನ ಈಗ ತಾನೇ ನೆನ್ಸ್ಕೊಂತಿದ್ವಿ. ನೋಡಿದ್ರೆ ಕಣ್ಮುಂದೆ ಅವರೇ ಇದ್ದಾರೆ. 100 ವರ್ಷ ಆಯ್ತು ಸರ್ ನಿಮ್ಗೆ, ಅಲ್ವಾ ಸುಬ್ಬು? ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಸಾರಿ ಸರ್, ಸಾರಿ ಅನ್ನು. ಸಾರಿ ಯಾಕಪ್ಪ? ಅಯ್ಯೋ, ಸಾರಿ ಯಾಕ್ರಿ ಕೇಳ್ತೀರಾ? ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಏನೂ ಇಲ್ಲ ಸರ್, ಅಪರೂಪಕ್ಕೆ ಒಂದು ಚೇಂಜ್ ಇರಲಿ ಅಂತ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ನಾವೀಗಷ್ಟೇ ಅಕ್ಕಿ ರೊಟ್ಟಿ ಮತ್ತೆ ಕೋಡು ಬೆಳೆ ತಿಂದ್ವಿ. ಮೊಸರು ಕೊಡ್ಬೇಡನಾ? ಹ್ಞೂ ಅಮ್ಮ. ಚೆನ್ನಾಗಿತ್ತಾ ಸರ್? ಚೆನ್ನಾಗಿತ್ತು. ಈಗ ನಾವು ಅದನ್ನೇ ತಿನ್ನಕ್ ಬಂದಿದ್ದೀವಿ. ನನ್ನ ಗಾಡಿ ಬಂತು, ನಾನು ಹೊರಡ್ತೀನಿ. ಸಿಗ್ತೀನಿ. ಸಿಗ್ತೀನಿ. ಅಮ್ಮ, ನೀವು ಹೋಗಿರಿ, ನಾನು ಅವ್ರನ್ನ ಕಾರವರೆಗೂ ಬಿಟ್ಟು ಬರ್ತೀನಿ. ಮೊಸರು ಕೊಡ್ಬೇಡಣ್ಣ, ಅದೇನ್ ಚೆನ್ನಾಗಿರುತ್ತೆ? ಅಯ್ಯೋ, ಇದುವರೆಗೂ ತಿಂದಿಲ್ವಲ್ಲ, ಅದಕ್ಕೆ ಹೆಂಗೆ ಕೇಳ್ತಿದ್ದೆ. ಈಗ ತಿನ್ನಿಸ್ತೀನಲ್ಲ, ಆಮೇಲೆ ನೀನೇ ಚೆನ್ನಾಗಿದೆ ಅಂತೀಯಪ್ಪ. ಏನು ಅನ್ಕೊಂಡಿರ್ತಾರೋ ಏನೋ. ಯಾರು? ನಿಮ್ಮ ಅಪ್ಪ ಅಮ್ಮ. ಅವ್ರೇನು ಅನ್ಕೋತಾರೆ? ನಮ್ಮನ್ನ ಈಗ ನೋಡಿ ಏನು ಅನ್ಕೊಂಡಿರ್ತಾರೋ. ಅಯ್ಯೋ ಸರ್, ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ನಾನು ಇದನ್ನೇ ಆಗ್ಲಿಂದ ಹೇಳ್ತಿರೋದು. ನಮ್ಮ ದೃಷ್ಟಿಕೋನದಿಂದ ಎಲ್ಲನೂ ಸರಿನೇ, ಸ್ವಲ್ಪ ಬೇರೆಯವ್ರ ಕಡೆಯಿಂದನೂ ನೋಡಬೇಕು ಅಂತ. ಸರ್, ಯಾರು ಹೇಗೆ ನೋಡಿದ್ರು ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಅಂದರೆ ನಿನ್ನ ಪ್ರಕಾರ ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತನ? ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅಂಥ ದೊಡ್ಡ ಡಿಫ್ರೆನ್ಸ್ ಏನಾಗುತ್ತೆ? ಆಗತ್ತೆ. ನಾವಿರ್ತಾ ಇರೋದು, ಬದುಕ್ತಾ ಇರೋದು ಈ ಸಮಾಜದಲ್ಲಿ. ಬೇರೆಯವ್ರು ಏನು ಅನ್ಕೋತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾದ್ರೆ ನಿಮ್ಮ ಮನ್ಸಲ್ಲಿ ಏನಿದೆ? ಮೊದಲು ನನಗೆ ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ನೀವು ಒಪ್ಕೊಂಡ್ರೆ ಅದನ್ನ ಸಮಾಜ ಒಪ್ಕೊಂಡೇ ಒಪ್ಕೊಳ್ಳುತ್ತೆ ಅಲ್ವಾ ಸರ್? ಸರ್, ನೀವು ಹೀಗೆ ಹೋಗ್ತಿದ್ರೆ ಏನರ್ಥ? ಮೊದಲು ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗ್ ನೀವು ಹೇಳ್ಕೊಳ್ಳಿ, ಆಮೇಲೆ ನನಗೆ ಹೇಳಿ.
ಮಿಸ್ಟರ್ ಶೆಟ್ಟಿ ಹೇಳ್ತಿರೋ ಹಾಗೆ ನೀನು ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ? ಮ್ಯಾಮ್, ನಾನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಜಸ್ಟ್ ಯಸ್ ಆರ್ ನೋ ಅಷ್ಟೇ. ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ ಇಲ್ವಾ? ಎಸ್ ಮ್ಯಾಮ್. Then that's it, sir. Well, gentlemen, I'm extremely sorry. ಮಿಸ್ ಅನುಸಿರಿ ಮನೆ ಮಾಡಿರೋ ತಪ್ಪಿಗೆ ನಮ್ಮ ಕಂಪನಿ ಪರವಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಾನು ಮಾತಾಡ್ಬೋದಾ? ಥ್ಯಾಂಕ್ ಯು. ಸರ್, ನಾನು ಈ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕು. ಮೇ ಐ? ಕಾಮತ್ ಅವರೇ, ಯಾಕೆ ಆಯಾಸ ಮಾಡ್ಕೊತೀರಾ? ಮೀರಾ ಮೇಡಮ್ ಇದುವರೆಗೂ ಮಾತಾಡಿಲ್ವಾ? ನೀವಿನ್ನೇನು ಮಾತಾಡ್ತೀರಾ? ಒಂದು ಕಡೆ ನ್ಯಾಯ ಮಾತ್ರ ಕೇಳಿ ಡಿಸಿಷನ್ ತಗೊಳ್ಳೋದು ತಪ್ಪಾಗುತ್ತೆ ಮೀರಾ ಮೇಡಮ್. ಅನು ಏನು ಮಾತಾಡಿದ್ಲು ಅಂತ ನೀವೆಲ್ಲರೂ ತಿಳ್ಕೊಂಡ್ರಿ. ಆದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ತಿಳ್ಕೊಬೇಕಲ್ವಾ? ಕಾಮತ್, ನೀವು ಸುಮ್ಮನೆ ನನಗೆ ಮಾತಾಡಕ್ಕೆ ಬಿಡಿ. ಮಿಸ್ಟರ್ ಕಾಮತ್, ಮಾತಾಡಿ. ಸರ್, ನಾವೊಂದು ಸಣ್ಣ ಹೋಟ್ಲಲ್ಲಿ ಕಾಫಿ ಕುಡಿತಿದ್ವಿ. ಮೊದಲಿಗೆ ಅನು ನಾವು ಹೊಗಳ್ಕೊಂಡೇ ಮಾತಾಡ್ತಿದ್ರು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಾ, ಎಷ್ಟು ಚಿಕ್ಕ ವಯಸ್ಸಿನ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂತ. ಮಾತಾಡ್ತಾ ಮಾತಾಡ್ತಾ ಮೀರಾ ಮೇಡಮ್ ಬಗ್ಗೆ ಮಾತು ಶುರುವಾಯಿತು. ಅವರು ನಿಮ್ಮಾಗಲ್ಲ ಬಿಡಿ, ಮೀರವ್ರು ಏನಾದರೂ ನಮ್ಮ ಜೊತೆ ಬಂದಿದ್ದಿದ್ರೆ ನಮ್ಮ ಜೋಬೆಲ್ಲ ಖಾಲಿ ಮಾಡಿ ಕಳಿಸಿದ್ರು ಅಂತ ಈ ಶೆಟ್ಟಿನೇ ಹೇಳಿದ್ರು. ಮೀರಾ ಮೇಡಮ್ ಬಂದರೆ ಟೀ ಕುಡಿಯೋಕ್ಕೂ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮೀರಾ ಮೇಡಮ್ ಹಾಗೆಲ್ಲ ಮೆರೆದ ಕಾರಣ ಆರ್ಯ ಸರ್ ಕೊಟ್ಟಿರೋ ಸಲಿಗೆ ಅಂತ ಹೇಳಿದ್ರು. ಆರ್ಯ ಸರ್ಗೂ ಮೀರಾ ಮೇಡಮ್ಗೂ ಸಂಬಂಧ ಇದೆ ಅಂತ ತಪ್ಪಾಗಿ ಮಾತಾಡಿದ್ದು ಈ ಶೆಟ್ಟಿ ಅವರೇ. ಅದನ್ನು ಪ್ರಶ್ನೆ ಮಾಡಿ ಅನು ಕೇಳಿದ್ಲು, ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಗಾಸಿಪ್ನ ಸೃಷ್ಟಿ ಮಾಡಬೇಡಿ, ಅವ್ರ ರೆಪ್ಯುಟೇಷನ್ನ ಹಾಳು ಮಾಡಿಬಿಡಿ ಅಂತ ಹೇಳಿದ್ಲು. ಆರ್ಯವರ್ಧನ್ ಸರು ಮತ್ತು ಮೀರಾ ಮೇಡಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕಂಪ್ನಿಗೋಸ್ಕರ ಅವ್ರು ಎಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ, ನಮ್ಮ ಕಂಪ್ನಿಯ ದೊಡ್ಡ ವ್ಯಕ್ತಿಗಳು ಅಂತ ನಿಮ್ಮ ಪರವಾಗಿ ಮಾತಾಡಿದ್ದು. ಅಷ್ಟಕ್ಕೆ ಮಿಸ್ಟರ್ ಶೆಟ್ಟಿ ನಿಮಗೆ ಫೋನ್ ಮಾಡಿ ಇಲ್ದಿರೋದನ್ನೆಲ್ಲ ಹೇಳಿದ್ದಾರೆ. ಮಿಸ್ಟರ್ ಶೆಟ್ಟಿ, ನನ್ನ ಬಗ್ಗೆ ನೀವು ಹೀಗೆಲ್ಲ ಮಾತಾಡಿದ್ರಾ? ಅದು ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇತ್ತು ಸರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ನಾನು ಆ ಹುಡುಗಿ ಮಾತಿಗೆ ಸರ್, ಅನು,
ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಗುತ್ತೆ, ಮದುವೆ ಆಗಲ್ಲ. ಮದುವೆ ಆಗುತ್ತೆ, ಆರ್ಯ ಸರ್ ಮದುವೆ ಆಗಲ್ಲ. ಆರ್ಯ ಸರ್ ಮದುವೆ ಆಗ್ತಾರೆ, ಆರ್ಯ ಸರ್ ಮದುವೆ ಆಗಲ್ಲ. ಆರ್ಯ ಸರ್ ಮದುವೆ ಆಗ್ತಾರೆ. ಮದುವೆ ಆಗಲ್ಲ. ಆಗುತ್ತೆ, ಆಗಲ್ಲ. ರಮ್ಯಾ, ಮದುವೆ ಆಗಲ್ಲ ಅಂತ ಬಂತು ಕಣೆ. ಅವಂಗ ಪೂಜೆ ಆತು. ಜೋಗವ್ವ, ಇಲ್ಲಿ ತನಕ ಬಂದು ಮನೆಗೆ ಬರ್ದೆ ಹೋಯ್ತಿದ್ಯಾ? ನಡಿ. ಅಯ್ಯೋ, ನಾನು ಹಿಟ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆ. ಇರ್ಲಿ ಇರ್ಲಿ, ನಾ ಬಂದ ಕೆಲ್ಸ ಕುಂತಲ್ಲೇ ಆತು. ಜೋಗವ್ವ, ಓದ್ಕಿತ್ತ ಬಂದಿದ್ದಾಗ ನಿನ್ ಮಗಳ ಮದ್ವೆ ನಿಶ್ಚಯ ಆಯ್ತದೆ ಅಂತ ಹೇಳಿದ್ದೆ. ಆದ್ರೆ ನಿಶ್ಚಯ ಆಗಿದ್ದು ಈಗ ಮುರಿದು ಬಿತ್ತಲ್ಲ, ಏನ್ ಮಾಡೋದು? ಚಿಂತೆ ಮಾಡಬೇಡ ಮಗಳ, ಗಟ್ಟಿ ಇಲ್ಲದು ಮುರಿದು ಬೀಳ್ತಾವ. ಕಾಲ್ ಕೆಳಗ್ ಕಾಣೋ ಕತ್ಲು ಬಗ್ಗೆ ತಲೆ ಕೆಡಿಸ್ಕೋಬೇಡ. ದೂರ ಕಾಣೋ ಬೆಳಕಿಗೆ ಬೆನ್ ಕೊಡ್ಬೇಡ ಪುಷ್ಪ, ಬೆನ್ ಕೊಡ್ಬೇಡ. ತಿರುಗ್ ನೋಡು, ದಾರಿ ಕಾಣ್ತೈತಿ. ಜೋಗವ್ವ, ನೀನ್ ಹೇಳಿದ್ದೆ ದಾರಿ ನನ್ಗೆ. ಈಗ ನೀನ್ ಹೇಳು, ನಾನು ಏನ್ ಮಾಡ್ಬೇಕು ಅಂತ. ಅಮ್ಮಂಗೆ ಉಡಿ ತುಂಬಿದ್ಯಾ? ಊರ್ ಕಟ್ಟದವರು ದೊರೆ ಕೆಂಪೇಗೌಡ್ರು, ಮಡಿ ಹುಟ್ಟದ ಇಮ್ಮಡಿ ಕೆಂಪೇಗೌಡ್ರು. ಅವ್ರ ಹಳೆ ರಾಜಧಾನಿಯಾಗ ಗುರ್ತು ಸಿಗ್ದಿರೋ ಕೋಟೆ ಐತಿ.
ಕೋಟೆ ಪಕ್ಕ ದಾರಿ ಐತಿ, ದಾರಿನಾಗ ಒಂದು ಬೀದಿ ಐತಿ, ಬೀದಿ ಹತ್ರ ಅಮ್ಮನ ಗುಡಿ ಐತಿ. ಹೋಗು ಹೋಗು, ಆಕೆಗ ಉಡಿ ತುಂಬ. ಮುಂದೆ ನಡೆಯೋ ಶುಭ ಕಾರ್ಯ ಅಡ್ಡಿ ಇಲ್ದಂಗ್ ನಡೀತೈತೆ. ಹೋಗು ಪುಷ್ಪ, ಹೋಗು. ಈ ಬಡ್ತಿಯಿಂದಾಗಿ ನೀನು ಹುಬ್ಬಳ್ಳಿಗೆ ಹೋಗಬೇಕು. ರಿಸರ್ಚ್ ಮಾಡಕ್ಕ ಸರ್? ಇಲ್ಲ ಅನು, ನಿನ್ನನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದೀವಿ. ಏನು? ಹುಬ್ಬಳ್ಳಿ ಅಲ್ಲ? ಓಕೆ ಸರ್. ಓಕೆ? ಎಸ್ ಸರ್. ಖಂಡಿತ ಅಲ್ವಾ? ನಿನಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಸರ್, ಕಂಪ್ನಿನೇ ಡಿಸೈಡ್ ಮಾಡಿದೆ ಅಂದಮೇಲೆ ಅದರಲ್ಲಿ ಅಭ್ಯಂತರ ಏನಿದೆ? ನಾವು ಅಂದ್ಕೊಂಡಾಗೆ ಎಲ್ಲನೂ ನಡೆಯಲ್ಲ ಸರ್. ಕೆಲವೊಂದು ಸತಿ ನಮ್ಮ ಸುತ್ತಮುತ್ತ ಇರೋರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ ಸರ್, ನಾನು ರೆಡಿ ಇದ್ದೀನಿ. ಸರಿ, ಹಾಗಾದ್ರೆ ಐ ಟಾಕ್ ಟು ಮೀರಾ. ನೀನು ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡು. ಒಂದು ನೆನ್ಪಿಟ್ಕೊಳ್ಳಿ ಸರ್, ನನ್ನನ್ನು ದೂರ ಕಳಿಸೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ವಿಷಯಗಳಿಗೆ ಫುಲ್ ಸ್ಟಾಪ್ ಇಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಸರ್. ಅದು ಬರೀ ನಿಮ್ಮ ಕಲ್ಪನೆ ಅಷ್ಟೆ. ನನಗೆ ಅರ್ಥ ಆಗುತ್ತೆ, ನಾನು ನಿಮ್ಮ ಕಣ್ಣೆದುರಿಗಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಪ್ರಮೋಷನನ್ನು ನೆಪ ಹುಡ್ಕೊಂಡಿದ್ದೀರಾ ಅಲ್ವಾ ಸರ್? ನೋ ನೋ, ಯು deserve it. Yes sir, I deserve it. I mean, you deserve the promotion. ಯಾವ ಪ್ರಮೋಷನ್ ಸರ್? ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಸರಿಯಾಗಿ ಹೇಳ್ದೆ ಮುಚ್ಚಿಟ್ಟಿದ್ದೀರಲ್ಲ, ಅದಾ? ಹೇಳ್ಕೊಳ್ದೆ ಉಳಿದಿರೋ ಈ ಸಂಬಂಧಕ್ಕೆ ಒಂದು ಲಾಸ್ಟ್ ಚಾನ್ಸ್ ಕೊಡೋಣ ಸರ್. ಹೇಗೆ? ನಿಮಗೆ ಒಪ್ಪಿಗೆ ಅಂದರೆ ಒಂದು ಚಾಲೆಂಜ್. ಚಾಲೆಂಜ್? ನೀವು ಹ್ಞೂ ಅಂದರೆ ನಾನು ಅದನ್ನು ಹೇಳ್ತೀನಿ. ಹೇಳು.
ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ, ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ, ಫೋನ್ ಸಹ ಮಾಡಬಾರ್ದು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಸೆಕ್ಯೂರಿಟಿನ ನಾನು ಹಿಂದೆ ಕಳಿಸ್ಬಾರ್ದು. ಒಟ್ಟಿನಲ್ಲಿ ಮುಂದಿನ 24 ಗಂಟೆ ನಾವಿಬ್ಬರು ಯಾವುದೇ ಕಮ್ಯುನಿಕೇಷನ್ ಇಲ್ದಲೇ ಇರ್ತೀವಿ. ಇದ್ರೆ ಇಷ್ಟಾದಮೇಲೂ ನಾವಿಬ್ಬರು ಒಬ್ರನ್ನೊಬ್ರು ಮೀಟ್ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರೋದನ್ನು ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು. ಆರ್ಯ ಸರ್ ಹತ್ರ ಏನೋ ಚಾಲೆಂಜ್ ಮಾಡೋದು ಮಾಡಿಬಿಟ್ಟೆ, ಆದರೆ ಏನಾಗುತ್ತೆ ಅನ್ನೋ ಭಯ ಪ್ರತಿ ಹೆಜ್ಜೆಗೂ ಜಾಸ್ತಿ ಆಗ್ತಿದೆ. ದೇವ್ರೆ, ನಿನ್ನ ಮೇಲೆ ಭಾರ ಹಾಕಿದ್ದೀನಿ, ಇದು ನನ್ನ ಲಾಸ್ಟ್ ಚಾನ್ಸ್, ನೀನೇ ಕಾಪಾಡಬೇಕು. ಉಧೋ ಉಧೋ ಎಲ್ಲವ್ವ. ನಿನ್ನೆಲ್ಲ ಕೋರಿಕೆನೂ ಎಲ್ಲವ್ವ ಈಡೇರಿಸ್ತಾಳ ಮಗಳ. ಪಂದ್ಯ ಕಟ್ಟದು ಆಕಿನ, ನಿನ್ನ ಕೆಲ್ಸದು ಆಕಿನ. ಆಕಿನ ನಂಬು, ಆಕಿ ಮೇಲೆ ಭಾರ ಹಾಕು. ಅಮ್ಮ ಕರಿಯಕ್ ಹತ್ತಾಳ. ಹೋಗು, ಉಡಿ ತುಂಬ ಹೋಗು, ಎಲ್ಲ ಸರಿ ಆಕೈತಿ ಮಗಳ. ಹೋಗು, ಉಡಿ ತುಂಬ ಹೋಗು. ಏನು ಹುಬ್ಳಿಗೆ ಟ್ರಾನ್ಸ್ಫರ್ ಮಾಡಿದಾರಾ? ಆರ್ಯ ಸರೇ ಹೇಳಿದ್ರಾ? ಇದೇನು ಸಡನ್ ಆಗಿ? ಪ್ರಮೋಷನ್ ಅಂತ ರಮ್ಯಾ. ಸರಿ ಹೋಯ್ತು, ನಿಂಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಖುಷಿ ಪಡ್ಬೇಕಾ, ಇಲ್ಲ ಬೆಂಗಳೂರು ಬಿಟ್ಟು ಹುಬ್ಳಿಗೆ ಹೋಗ್ತಿದ್ಯಾ ಅಂತ ದುಃಖ ಪಡ್ಬೇಕಾ? ನನ್ನ ಟೈಮೇ ಹೀಗಿದೆ ಕಣೆ. ನಂಗೆ ಈಗಿರೋದು ಒಂದೇ ಲಾಸ್ಟ್ ಚಾನ್ಸ್. ನಮ್ಮಿಬ್ಬರ ಸಂಬಂಧಕ್ಕೆ ನಾನೊಂದು ಚಾಲೆಂಜ್ ಕೊಟ್ಟಿದ್ದೀನಿ. ಚಾಲೆಂಜಾ? ಹೌದು ರಮ್ಯಾ, ಇನ್ನು ಮುಂದಿನ 24 ಗಂಟೆ ನಾನು ಆರ್ಯ ಸರ್ ಭೇಟಿ ಮಾಡೋ ಹಾಗಿಲ್ಲ. ಒಂದು ವೇಳೆ ಭೇಟಿ ಮಾಡಿದ್ದೆ ಆದರೆ ಆರ್ಯ ಸರ್ ಅವ್ರ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊತಾರೆ. ಮೀಟ್ ಮಾಡಿಲ್ಲ ಅಂದರೆ ಸಾರಿ ಬಟ್ ಡೌಟ್ ಕಣೆ. ನಾನು ಹುಬ್ಳಿಗೆ ಹೋಗ್ತೀನಿ. ತಲೆ ಕೆಟ್ಟಿದ್ಯಾ ನಿಂಗೆ? ಜಸ್ಟ್ 24 ಗಂಟೆಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಂಬ್ತೀಯಾ? ನಂಬಿಕೆ ಕಣೆ. ಈಗ ನನ್ನ ಮನಸ್ಸಲ್ಲಿ ಇದು ಬಿಟ್ರೆ ಬೇರೆ ಏನೂ ಇಲ್ಲ.
ಇಷ್ಟು ದಿವಸ ಆರ್ಯ ಸರ್ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊತಾರೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನನಗೆ ಕೊನೆಗೆ ಉಳ್ದಿರೋದು ಇದು ಒಂದೇ ಅಗ್ನಿ ಪರೀಕ್ಷೆ. ಇದು ಆಗ್ಬಿಡ್ಲಿ. ಅಮ್ಮ ತಾಯಿ, ಇವಳು ನೋಡಿದ್ರೆ ಚಾಲೆಂಜು ಅಗ್ನಿ ಪರೀಕ್ಷೆ ಅಂತ ಏನೇನೋ ಹೇಳ್ತಿದ್ದಾಳೆ. ನೀನೇ ಕಾಪಾಡಬೇಕು. ಅನು, ಇದ್ಯಾಕೋ ಸರಿ ಬರ್ತಿಲ್ಲ. ಹುಬ್ಳಿ ಬೇರೆ ಅಂತಿದ್ದಾಳೆ. ನಾನಂತೂ ಬಿಡಲ್ಲ.